ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಎಸ್ವಿ ಸ್ಕೂಲ್ ಮತ್ತು ನರ್ಸಿಂಗ್ ಕಾಲೇಜ್ ವತಿಯಿಂದ ಇಂದು ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಪ್ರತಿ ವರ್ಷ ಆಗಸ್ಟ್ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಎಸ್ವಿ ಸ್ಕೂಲ್ ಮತ್ತು ನರ್ಸಿಂಗ್ ಕಾಲೇಜ್ ವತಿಯಿಂದ ತಾಯಂದಿರಿಗೆ ಮಗುವಿಗೆ ತಾಯಿಯ ಎದೆಹಾಲಿನ ಮಹತ್ವ ಮತ್ತು ಎದೆಹಾಲಿನ ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದು, ವಿದ್ಯಾರ್ಥಿಗಳು ಚಿತ್ರಗಳ ಮೂಲಕ ಜಾಗೃತಿ ಮೂಡಿಸಿದರು ಹಾಗೂ ತಾಯಂದಿರಿಗೆ ಹಣ್ಣು ಹಂಪಲು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಶ್ರೀಮತಿ ಶಾಂತಕುಮಾರಿ, ತಾಯಿಯ ಹಾಲು ಶಿಶುಗಳಿಗೆ ಅಮೃತವಿದ್ದಂತೆ. ಇದು ಬಾಲ್ಯದಲ್ಲಿ ಕಾಣಿಸಿಕೊಳ್ಳುವ ಕಾಯಿಲೆಗಳಿಂದ ಶಿಶುಗಳನ್ನು ರಕ್ಷಿಸಲು ಸಹಾಯ ಮಾಡುವ ಪ್ರತಿಕಾಯಕಗಳನ್ನು ಹೊಂದಿರುತ್ತದೆ. ತಾಯಿಯ ಎದೆ ಹಾಲು ಮಗುವಿಗೆ ಅತ್ಯುತ್ತಮವಾದ ಪೋಷಣೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎದೆಹಾಲು ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿದ್ದು, ಇದು ಮಗುವಿನ ಆರೋಗ್ಯವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಹಾಲುಣಿಸುವುದರಿಂದ ತಾಯಿ ಮತ್ತು ಮಗುವಿನ ನಡುವಿನ ವಾತ್ಸಲ್ಯ, ಬಾಂಧವ್ಯ ಮತ್ತು ಪ್ರೀತಿ ಸಹ ಹೆಚ್ಚಾಗುತ್ತದೆ. ತಾಯಿಯ ಎದೆಹಾಲಿನ ಮಹತ್ವ ಮತ್ತು ಎದೆಹಾಲಿನ ಪ್ರಯೋಜನಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾದದ್ದು ಎಂದು ಸಂತಸಪಟ್ಟರು. ಕಾರ್ಯಕ್ರಮದಲ್ಲಿ ಲಿಟಲ್ ಫ್ಲವರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಾಜಿ ಸಿಂಡಿಕೇಟ್ ಮತ್ತು ಸೆನೆಟ್ ಮೆಂಬರ್ ಶ್ರೀ ಡಾಕ್ಟರ್ ಕೆ ವೆಂಕಟಗಿರಿರವರು, ಶ್ರೀಮತಿ ಶಾಂತಕುಮಾರಿ ಮಾಜಿ ಮೇಯರ್ ಗೋವಿಂದರಾಜನಗರ ಮೂಡಲಪಾಳ್ಯ, ಹೊಸಹಳ್ಳಿ ರೆಫರಲ್ ಆಸ್ಪತ್ರೆ ಮುಖ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಮಂಜುಳಾ, ಮೂಡಲಪಾಳ್ಯ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಾಗ್ದೇವಿ, ಡಾಕ್ಟರ್ ರಾಜು ಮಕ್ಕಳ ತಜ್ಞರು ಮೂಡಲಪಾಳ್ಯ ಬಿಬಿಎಂಪಿ ಹೆರಿಗೆ ಆಸ್ಪತ್ರೆ, ಡಾಕ್ಟರ್ ಸ್ನೇಹ ಪ್ರವೀಣ್ ಪ್ರಾಂಶುಪಾಲರು ಎಸ್ವಿ ನರ್ಸಿಂಗ್ ಕಾಲೇಜ್ ಹಾಗೂ ಉಪಪ್ರಾಂಶುಪಾಲರು ಆಡಳಿತಾಧಿಕಾರಿಗಳು ಮತ್ತು ಬೋಧನಾ ಸಿಬ್ಬಂದಿಗಳು ಹಾಗೂ ಲಿಟಲ್ ಫ್ಲವರ್ ಮತ್ತು ಎಸ್ವಿ ಕಾಲೇಜ್ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಇವತ್ತು ವಿಶ್ವ ಸ್ತನ್ಯಪಾನ ಸಪ್ತಾಹನ ಕಾರ್ಯಕ್ರಮವನ್ನು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿನ ಎಸ್ವಿ ನರ್ಸಿಂಗ್ ಕಾಲೇಜು ಮತ್ತು ಲಿಟಲ್ ಫ್ಲವರ್ ನರ್ಸಿಂಗ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಎಲ್ಲ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತಾಯಂದಿರ ಒಂದು ಯಾವ ಥರ ಅವರು ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲನ್ನು ಕುಡಿಸ್ಬೇಕು ಮತ್ತು ತಾಯಿ ಹಾಲಿನ ಮಹತ್ವ ಏನು ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಹಾಸ್ಪಿಟ್ಲುಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಡಾಕ್ಟ್ರುಗಳೆಲ್ಲ ಬೆಳಗಿಂದ ಇವತ್ತು ಇದೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಾಯಿಯಂದಿರಿಗೆ ಮತ್ತು ಮಕ್ಕಳಿಗೆ ಎದೆ ಹಾಲಿನ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಆರೋಗ್ಯವಾಗಿ ಮಗು ಬೆಳಿಬೇಕಾದ್ರೆ ಹೊರಗಡೆ ಹಾಲಿಗಿಂತ ತಾಯಿ ಹಾಲು ತುಂಬ ಮುಖ್ಯ ಅನ್ನೋವಂಥದ್ದನ್ನು ತಾಯಿಯಂದಿರಿಗೆ ತಿಳುವಳಿಕೆ ಮೂಲಕ ಅವ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ನರ್ಸಿಂಗ್ ಕಾಲೇಜಿನ ನಮ್ಮ ಮಕ್ಕಳು ತಾಯಿಯಂದಿರಿಗೆ ತುಂಬ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಎಂಥವ್ರಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ತಾಯಿ ಹಾಲು ತುಂಬ ಇಂಪಾರ್ಟೆಂಟು. ತಾಯಿ ಹಾಲಿಂದಲೇ ಎಲ್ಲ, ಬೇರೆ ಏನು ಹಾಕೋಂಗಿಲ್ಲ ಮಗುಗೆ ಅಂತ. ಸೊ ಮಗು ಹುಟ್ಟಿದ ತಕ್ಷಣ ನಾನು ಒಂದು 2-3 ಪಾಯಿಂಟ್ ಹೇಳ್ತೀನಿ ತಾಯಿ ಹಾಲಿನ ಮಹತ್ವದ ಬಗ್ಗೆ. ಮಗು ಹುಟ್ಟಿದ 1 ಗಂಟೆ ಒಳಗಡೆ ತಾಯಿ ಹಾಲನ್ನ ಕುಡಿಸ್ಬೇಕು. ಸೊ 1 ಗಂಟೆಲೇ ಯಾಕೆ ಆಮೇಲೆ ಕುಡಿಸೋಣ, ನಿಧಾನ ಕುಡಿಸೋಣ, ಸಿಸೇರಿಯನ್ ಆಗಿದೆ, ತಾಯಿ ಸುಸ್ತಾಗಿದ್ದಾಳೆ ಆಮೇಲೆ ಕೊಡೋಣ ಅಂತ ಇಲ್ಲ, ಡೆಲಿವರಿ ಹೀಗಾಗಿದೆ ತುಂಬ ಕಷ್ಟಪಟ್ಟಿದ್ದಾಳೆ ಅಂತ ಅಲ್ಲ. ಮಗು ಹುಟ್ಟಿದ 1 ಗಂಟೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಅಂದರೆ ತುಂಬ ಹುಷಾರಾಗಿರುತ್ತೆ, ಎದ್ದಿರುತ್ತೆ, ಕಣ್ಣೆಲ್ಲ ಬಿಡುತ್ತೆ, ಕೈಕಾಲು ಆಡಿಸುತ್ತೆ, ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಆ ಟೈಮಲ್ಲಿ 1 ಗಂಟೆ ಒಳಗಡೆ ಆಮೇಲೆ ಮಗು ನಿದ್ದೆ ಮಾಡುತ್ತೆ, ಯಾವಾಗಲೂ ಒಂದೊಂದು ಸಲ ಎದೊಳುತ್ತೆ. ಆ 1 ಅವರು ತುಂಬ ಇಂಪಾರ್ಟೆಂಟ್ ಅವರು. ಆವಾಗ ಹಾಲು ಕುಡಿಸ್ಬೇಕು. ಇಲ್ಲಾಂದರೆ ಆಮೇಲೆ ನೀವು ಎಷ್ಟೇ ತಗೊಂಡು ಮಗುಗೆ ಹಾಲು ಕುಡಿ ಅಂತ ಎದೆ ಹತ್ರ ಇಟ್ಟರು ಅದು ಖರ್ಚಲ್ಲ. ಸೊ ಫಸ್ಟ್ 1 ಅವರ್ ಒಳಗಡೆ ಅದು ಆ್ಯಕ್ಟಿವ್ ಇದ್ದಾಗ ಹಾಲನ್ನ ಕುಡಿಸ್ಬೇಕು. ನಾವಂತೂ ಲೇಬರ್ ರೂಮಲ್ಲೇ ಕುಡಿಸಿ ಆಮೇಲೆ ಹೊರಗಡೆ ಕಳಿಸೋದು. ಇಂದಿನ ದಿನ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ. ಇದು ತುಂಬ ಮಹತ್ವವಾದ ದಿನ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ತಾಯಿ ಎದೆ ಹಾಲು ಅಂತ ಅಮೃತ ಇನ್ಯಾವುದೂ ಇಲ್ಲ. ತಾಯಿ ಎದೆ ಹಾಲು ಕುಡಿಸೋದ್ರಿಂದ ತಾಯಿಗೂ ಪ್ರಯೋಜನ ಇದೆ, ಮಕ್ಕಳಿಗೂ ಪ್ರಯೋಜನ ಇದೆ. ತಾಯಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದು ಅವಾಯ್ಡ್ ಆಗುತ್ತೆ, ಯೂಟ್ರೈನ್ ಕ್ಯಾನ್ಸರ್ ಬರೋದು, ಓವೇರಿಯನ್ ಕ್ಯಾನ್ಸರ್ ಬರೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ. ಮಕ್ಕಳಿಗೆ ಇದರಿಂದ ಪ್ರಯೋಜನ ಏನಂದರೆ ತಾಯಿ ಹಾಲು ಅಷ್ಟು ಅಮೃತ, ಅದು ಜೀರ್ಣ ಮಾಡೋ ಶಕ್ತಿ ಅದರಿಂದ ಬಲವಾಗಿರುತ್ತೆ. ಇದರಲ್ಲಿ ತಾಯಿ ಎದೆ ಹಾಲಲ್ಲಿ ಎಲ್ಲ ಥರ ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಇದರಿಂದ ಮಕ್ಕಳು ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಚೆನ್ನಾಗಿರುತ್ತೆ. ಇದರಿಂದ ಮಗು ಬಾಂಧವ್ಯ ಬೆಳೆಯುತ್ತೆ. ತಾಯಿ ಮತ್ತು ಮಗುವಿನ ಬಾಂಧವ್ಯ ಚೆನ್ನಾಗಾಗುತ್ತೆ, ಮಗುಗೆ ಜೀರ್ಣಶಕ್ತಿ ಆಗುತ್ತೆ, ಮಗುಗೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇದರಿಂದ ನಾನು ಪ್ರತಿಯೊಂದು ತಾಯಿ ಹತ್ರ ಕೇಳ್ಕೊಳ್ಳೋದು,
ತಮ್ಮ ಎದೆ ಹಾಲನ್ನು ಮಗುಗೆ ಕುಡಿಸಿ ಅದರಿಂದ ತುಂಬ ಪ್ರಯೋಜನಗಳಿದೆ. ಎಲ್ಲರಿಗೂ ವಂದನೆಗಳು. ಇಲ್ಲಿ ನೆರೆದು ಬಂದಿರುವಂಥ ನಮ್ಮ ಗೋವಿಂದರಾಜ್ ನಗರ ಕಾನ್ಸ್ಟಿಟ್ಯೂಯೆನ್ಸಿ ಮೇಯರ್ ಆಗಿರುವಂಥ ಶ್ರೀಮತಿ ಶಾಂತಕುಮಾರಿ ಮೇಡಮ್ ಅವರಿಗೆ ನಮ್ಮ ಧನ್ಯವಾದಗಳನ್ನ ಹೇಳ್ತೀವಿ. ನಾವು SV ನರ್ಸಿಂಗ್ ಕಾಲೇಜ್ ಹಾಗೂ ಲಿಟಲ್ ಫ್ಲವರ್ ಸಮೂಹ ಸಂಸ್ಥೆಗಳಿಂದ ಇವತ್ತಿನ ದಿನ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಈ ಒಂದು ಶೀರ್ಷಿಕೆಯನ್ನು ಪ್ರಯೋರಿಟೈಸ್ ಬ್ರೆಸ್ಟ್ ಫೀಡಿಂಗ್ ಎನ್ನುವಂಥ ಒಂದು ಶೀರ್ಷಿಕೆಯನ್ನು ಹೊಂದಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲೆಲ್ಲರಿಗೂ ಎಲ್ಲ ತಾಯಂದಿರಿಗೆ ಹಾಲುಣಿಸುವಂಥ ತಾಯಂದಿರಿಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಯಾವ ರೀತಿಯಲ್ಲಿ ಹಾಲು ಉಣಿಸಬೇಕು, ಅದರ ಪೊಸಿಷನ್ಸ್ ಏನು, ವಿಧಾನಗಳೇನು, ಮಗು ಮೇಲಾಗುವ ಪರಿಣಾಮಗಳು, ನಮ್ಮ ತಾಯಿಯ ಮೇಲಾಗುವ ಪರಿಣಾಮಗಳು, ಇವೆಲ್ಲದರ ಬಗ್ಗೆ ಅವರು ಜಾಗೃತಿಯನ್ನು ಮೂಡಿಸಿದ್ದಾರೆ. ಸೊ ಅದಕ್ಕೆ ನಮಗೆ ಬೆಂಬಲವನ್ನು ಕೊಟ್ಟಿರುವಂಥ ಮೇಡಮ್ ವಾಗ್ದೇವಿ ಅವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಅದರಂತೆ ಇಲ್ಲಿ ಬಂದಿರುವಂಥ ಮಂಜುಳಾ ಮೇಡಮ್ ಅವ್ರಿಗೂ ಕೂಡ ನನ್ನ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಕೆ ವೆಂಕಟಗಿರಿ ಸರ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿರುವಂಥ ಎಲ್ರಿಗೂ ನಮ್ಮ ಕಾಲೇಜ್ ವತಿಯಿಂದ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ತಾಯಂದ್ರಿಗೆ ಇವತ್ತಿನ ದಿನದ ಬಗ್ಗೆ ಹೇಳೋದೇನೆಂದರೆ, ಎಲ್ಲರೂ ಇವಾಗ ನೋಡಿದ್ದೀರಾ ನೀವು ಯಾವ ರೀತಿ ಮಕ್ಕಳು ಮಗುವಿಗೆ ಯಾವ ರೀತಿ ಹಾಲು ಉಣಿಸ್ಬೇಕು ಅನ್ನೋದು ವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ. ಈ ಎಲ್ಲ ವಿಧಾನಗಳನ್ನು ತಾವೂ ಕೂಡ ಅದನ್ನು ಅನ್ವಯಿಸ್ಕೋಬೇಕು. ತಮ್ಮ ಮಕ್ಕಳಿಗೂ ಕೂಡ ಅದೇ ರೀತಿಯಾಗಿ ನೀವು ಸ್ತನಪಾನ ಮಾಡಬೇಕು. ಅದರಿಂದ ಆಗುವಂಥ ಎಲ್ಲ ಪರಿಣಾಮಗಳನ್ನು ನೀವು ಅದನ್ನೆಲ್ಲ ಹೊಂದ್ಕೋಬೇಕು. ನಿಮ್ಮ ದೇಹಕ್ಕೆ ಆಗುವಂಥ ಎಲ್ಲ ಲಾಭಗಳನ್ನು ನೀವು ಪಡ್ಕೋಬೇಕು ಎಂಬುದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಮಾಡಿದ್ರು, ಹುಡುಗರೆಲ್ಲ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು. ಮತ್ತು ಮಕ್ಳಿಗೆ ಹೇಗೆ ಫೀಡ್ ಮಾಡಬೇಕು, ಹೆಂಗಿರಬೇಕು, ಬಾಟ್ಲ್ ಹಾಲು ಕುಡಿಸೋರು ಹೆಂಗಿರುತ್ತೆ, ಏನು ಎದೆ ಹಾಲು ಕುಡಿಸೋರು ಹೆಂಗಿರುತ್ತೆ ಅಂತ ಹೇಳಿದ್ರು. ಚೆನ್ನಾಗಿ ಹೇಳಿದ್ರು. ಕಾರ್ಯಕ್ರಮ ಚೆನ್ನಾಗಿದೆ. ಅಂದರೆ ಮಗುಗೆ ಫಸ್ಟು ಬಾಟ್ಲ್ ಹಾಲ್ಗಿಂತ ಎದೆ ಹಾಲು ಕುಡಿಸಿದ್ರೆ ಒಳ್ಳೆಯದು. ಅದರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ, ಯಾವುದೂ ಪ್ರಾಬ್ಲಮ್ ಇರಲ್ಲ. ಫೀಡಿಂಗ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅವರು, ಸ್ಟೂಡೆಂಟ್ಸ್ ಎಲ್ಲ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಫೀಡಿಂಗ್ ಬಗ್ಗೆ ಮಗುಗೆ 3 6 ತಿಂಗಳವರೆಗೂ ತುಂಬ ಇಂಪಾರ್ಟೆಂಟು. ಆ್ಯಂಡ್ 1.5 ವರ್ಷವರೆಗೂ ಕುಡಿಸ್ಬೋದು. ತುಂಬ ಒಳ್ಳೆಯದದು. ಮಗುಗೂ ಆರೋಗ್ಯ, ಬಟ್ ನಮ್ಗೆ ಕೂಡ ಆರೋಗ್ಯ. ಹಾಲು ಕುಡಿಸೋದ್ರಿಂದ ಕ್ಯಾನ್ಸರು ಏನು ಬರಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ತುಂಬ ಉಪಯೋಗ ಆಗಿದೆ. ಇದು ಮುಂದಕ್ಕೂ ನಡಿಬೇಕು ಅಂತ ಕೇಳ್ಕೊತೀನಿ. ಅರ್ಥ ಆಗಿದೆ. ತುಂಬ ಎಲ್ಲರಿಗೂ ಉಪಯೋಗನೂ ಆಗಿದೆ ಅದರಿಂದ. ಹಾಂ, ಹೌದು, ಉಣಿಸ್ತೀವಿ. ಇಲ್ಲ, ನಾನು ಬೇರೆಯವರಿಂದ ಕೇಳ್ಪಟ್ಟಿದ್ದೆ, ನಮ್ಮ ಹಾಲು ಕೊಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಎಲ್ಲ ಅಂತ. ಅದೇ ನನಗೆ ಮೂಢನಂಬಿಕೆ ಅಂತ ಅನಿಸಿದೆ. ಇದು ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ.